ಗಿಲ್ಲಿಗೆ ಏನು ಕನಸುಗಳಿತ್ತು, ಈಗ ಏನು ಅವರ ಬದುಕಲ್ಲಿ ಬದಲಾವಣೆ ಆಗ್ಬೋದು ಅನ್ನೋಂಥದ್ದು. ಒಂದು ವೇಳೆ ಬಿಗ್ ಬಾಸ್ ಗೆದ್ರೆ ಏನು ಮಾಡ್ತೀನಿ ಅಂತ ಯೋಚನೆ ಹೇಳಿದ್ರೆ, ಹೋಗೋಕ್ಕೂ ಮುಂಚೆ ಏನು ಹೇಳೋಗಿದ್ರು ಅದ್ರ ಬಗ್ಗೆ? ಎಕ್ಸ್ಪೆಷಲಿ ನಾನು ಅವನು ತುಂಬ ಮಾತಾಡಿದ್ದೀವಿ. ಎಕ್ಸ್ಪೆಷಲಿ ಆ ಪ್ಲಾನ್ಗಳನ್ನೆಲ್ಲ ಹೇಳಿದ್ರೆ ಇವಾಗ ಚೆನ್ನಾಗಿರಲ್ಲ ಅದು. ಯಾಕಂದ್ರೆ ನಾವೆಲ್ಲ ಒಂದು ವಿಷನ್ ಇಟ್ಕೊಂಡೇ ಬಂದವರು ಸರ್. ನಾವೇನೋ ಒಂದು ಮಾಡಬೇಕು, ನಾನು ಡೈರೆಕ್ಟರ್ ಆಗಬೇಕು ಅಂತ. ಮೇ ಬಿ ಇವಾಗ ಕಾಮಿಡಿ ಆಗಬೇಕು, ಸಣ್ಣ ಪುಟ್ಟದ್ದು ಮಾಡಬೇಕು ಅಂತ ಬಂದ ಈ ಕ್ರೇಜ್ಗೆ ಅಟ್ಲೀಸ್ಟ್ ನನ್ನ ಪರ ಒಳ್ಳೆ ಹೀರೋ ಆಗ್ತಾನೆ ಅಂತ ಅನ್ಕೊಬಿಟ್ಟಿದ್ದೀನಿ ನಾನು. ಯಾಕಂದರೆ ಹೀರೋ ಆಗೋ ಲಕ್ಷಣಗಳೆಲ್ಲ ಇದೆ. ನಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಪ್ಯೂರ್ ಒಂಥರ ನಾಟಿ ಹೀರೋ ಬೇಕಾಗಿತ್ತು ನಮಗೆ. ನಮ್ಮ ಒಂದು ಸೊಗಡಿನ ಹೀರೋ ಬೇಕಾಗಿತ್ತು. ಸದ್ಯಕ್ಕೆ ಅವ್ರು ಇರಲಿಲ್ಲ. ಈಗ ಆ ಪೊಸಿಷನ್ಗೆ ಗಿಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಅವನಿಗೆ ಒಂದು ಒಳ್ಳೊಳ್ಳೆ ಕತೆ ಮಾಡಿಟ್ಟಿದ್ದೀನಿ ನಾನು. ಅವ್ನಿಗೆ ಡೈಲಾಗ್ ಬರಿಬೇಕಾದಾಗಲೂ ನಾನು ಹಂಗೆ ಬರೆದಿದ್ದು. ಕಾಮಿಡಿ ಕಿಲ್ಲಡಿಗೆ ಹೋಗ್ಬೇಕಾದಾಗ ಆ ಡೈಲಾಗ್ ಬರೆದಿದ್ನಲ್ಲ, ಆ ಡೈಲಾಗ್ ವೈರಲ್ ಆಗಿದ್ದೇ ರೀತಿಯೇ ಬೇರೆ. ಈ ಜಾತಿ ಪ್ರೀಸೋನು ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀಸೋನು ರಾಜ್ಕುಮಾರ್ ಆಯ್ತಾನೆ ಅಂತ ಒಂದು ಡೈಲಾಗ್ ಬರೆದಿದ್ದೆ. ಇವತ್ತು ಖಂಡಿತ ಅವನು ಆ ಡೈಲಾಗಿಗೆ ಅರ್ಹ ಸರ್. ಅವನು ಆ ಡೈಲಾಗ್ ಅದು ಅಷ್ಟು ಚೆನ್ನಾಗಿದೆ. ಆ ಡೈಲಾಗ್ ಅವ್ನು ಬರದೆ ಈ ಒಂದು ಡೈಲಾಗು ನೀನು ನಮ್ಮ ಮನೆ ಮಾತು ಮಾಡುತ್ತೆ ಹೋಗಪ್ಪ ಅಂತ ಬರೆದೆ. ಇವತ್ತು ಹಂಗಾಗಿದೆ ಸರ್, ಖುಷಿ. ಗಿಲ್ಲಿಗೆ ಏನು ಕನಸುಗಳಿತ್ತು, ಈಗ ಏನು ಅವರ ಬದುಕಲ್ಲಿ ಬದಲಾವಣೆ ಆಗ್ಬೋದು ಅನ್ನೋಂಥದ್ದು. ಒಂದು ವೇಳೆ ಬಿಗ್ ಬಾಸ್ ಗೆದ್ರೆ ಏನು ಮಾಡ್ತೀನಿ ಅಂತ ಯೋಚನೆ ಹೇಳಿದ್ರೆ, ಹೋಗೋಕ್ಕೂ ಮುಂಚೆ ಏನು ಹೇಳೋಗಿದ್ರು ಅದ್ರ ಬಗ್ಗೆ? ಎಕ್ಸ್ಪೆಷಲಿ ನಾನು ಅವನು ತುಂಬ ಮಾತಾಡಿದ್ದೀವಿ. ಎಕ್ಸ್ಪೆಷಲಿ ಆ ಪ್ಲಾನ್ಗಳನ್ನೆಲ್ಲ ಹೇಳಿದ್ರೆ ಇವಾಗ ಚೆನ್ನಾಗಿರಲ್ಲ ಅದು. ಯಾಕಂದ್ರೆ ನಾವೆಲ್ಲ ಒಂದು ವಿಷನ್ ಇಟ್ಕೊಂಡೇ ಬಂದವರು ಸರ್. ನಾವೇನೋ ಒಂದು ಮಾಡಬೇಕು, ನಾನು ಡೈರೆಕ್ಟರ್ ಆಗಬೇಕು ಅಂತ. ಮೇ ಬಿ ಇವಾಗ ಕಾಮಿಡಿ ಆಗಬೇಕು, ಸಣ್ಣ ಪುಟ್ಟದ್ದು ಮಾಡಬೇಕು ಅಂತ ಬಂದ ಈ ಕ್ರೇಜ್ಗೆ ಅಟ್ಲೀಸ್ಟ್ ನನ್ನ ಪರ ಒಳ್ಳೆ ಹೀರೋ ಆಗ್ತಾನೆ ಅಂತ ಅನ್ಕೊಬಿಟ್ಟಿದ್ದೀನಿ ನಾನು. ಯಾಕಂದರೆ ಹೀರೋ ಆಗೋ ಲಕ್ಷಣಗಳೆಲ್ಲ ಇದೆ. ನಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಪ್ಯೂರ್ ಒಂಥರ ನಾಟಿ ಹೀರೋ ಬೇಕಾಗಿತ್ತು ನಮಗೆ. ನಮ್ಮ ಒಂದು ಸೊಗಡಿನ ಹೀರೋ ಬೇಕಾಗಿತ್ತು. ಸದ್ಯಕ್ಕೆ ಅವ್ರು ಇರಲಿಲ್ಲ. ಈಗ ಆ ಪೊಸಿಷನ್ಗೆ ಗಿಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಅವನಿಗೆ ಒಂದು ಒಳ್ಳೊಳ್ಳೆ ಕತೆ ಮಾಡಿಟ್ಟಿದ್ದೀನಿ ನಾನು. ಅವ್ನಿಗೆ ಡೈಲಾಗ್ ಬರಿಬೇಕಾದಾಗಲೂ ನಾನು ಹಂಗೆ ಬರೆದಿದ್ದು. ಕಾಮಿಡಿ ಕಿಲ್ಲಡಿಗೆ ಹೋಗ್ಬೇಕಾದಾಗ ಆ ಡೈಲಾಗ್ ಬರೆದಿದ್ನಲ್ಲ, ಆ ಡೈಲಾಗ್ ವೈರಲ್ ಆಗಿದ್ದೇ ರೀತಿಯೇ ಬೇರೆ. ಈ ಜಾತಿ ಪ್ರೀಸೋನು ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀಸೋನು ರಾಜ್ಕುಮಾರ್ ಆಯ್ತಾನೆ ಅಂತ ಒಂದು ಡೈಲಾಗ್ ಬರೆದಿದ್ದೆ. ಇವತ್ತು ಖಂಡಿತ ಅವನು ಆ ಡೈಲಾಗಿಗೆ ಅರ್ಹ ಸರ್. ಅವನು ಆ ಡೈಲಾಗ್ ಅದು ಅಷ್ಟು ಚೆನ್ನಾಗಿದೆ. ಆ ಡೈಲಾಗ್ ಅವ್ನು ಬರದೆ ಈ ಒಂದು ಡೈಲಾಗು ನೀನು ನಮ್ಮ ಮನೆ ಮಾತು ಮಾಡುತ್ತೆ ಹೋಗಪ್ಪ ಅಂತ ಬರೆದೆ. ಇವತ್ತು ಹಂಗಾಗಿದೆ ಸರ್, ಖುಷಿ. ಗಿಲ್ಲಿಗೆ ಏನು ಕನಸುಗಳಿತ್ತು, ಈಗ ಏನು ಅವರ ಬದುಕಲ್ಲಿ ಬದಲಾವಣೆ ಆಗ್ಬೋದು ಅನ್ನೋಂಥದ್ದು. ಒಂದು ವೇಳೆ ಬಿಗ್ ಬಾಸ್ ಗೆದ್ರೆ ಏನು ಮಾಡ್ತೀನಿ ಅಂತ ಯೋಚನೆ ಹೇಳಿದ್ರೆ, ಹೋಗೋಕ್ಕೂ ಮುಂಚೆ ಏನು ಹೇಳೋಗಿದ್ರು ಅದ್ರ ಬಗ್ಗೆ? ಎಕ್ಸ್ಪೆಷಲಿ ನಾನು ಅವನು ತುಂಬ ಮಾತಾಡಿದ್ದೀವಿ. ಎಕ್ಸ್ಪೆಷಲಿ ಆ ಪ್ಲಾನ್ಗಳನ್ನೆಲ್ಲ ಹೇಳಿದ್ರೆ ಇವಾಗ ಚೆನ್ನಾಗಿರಲ್ಲ ಅದು. ಯಾಕಂದ್ರೆ ನಾವೆಲ್ಲ ಒಂದು ವಿಷನ್ ಇಟ್ಕೊಂಡೇ ಬಂದವರು ಸರ್. ನಾವೇನೋ ಒಂದು ಮಾಡಬೇಕು, ನಾನು ಡೈರೆಕ್ಟರ್ ಆಗಬೇಕು ಅಂತ. ಮೇ ಬಿ ಇವಾಗ ಕಾಮಿಡಿ ಆಗಬೇಕು, ಸಣ್ಣ ಪುಟ್ಟದ್ದು ಮಾಡಬೇಕು ಅಂತ ಬಂದ ಈ ಕ್ರೇಜ್ಗೆ ಅಟ್ಲೀಸ್ಟ್ ನನ್ನ ಪರ ಒಳ್ಳೆ ಹೀರೋ ಆಗ್ತಾನೆ ಅಂತ ಅನ್ಕೊಬಿಟ್ಟಿದ್ದೀನಿ ನಾನು. ಯಾಕಂದರೆ ಹೀರೋ ಆಗೋ ಲಕ್ಷಣಗಳೆಲ್ಲ ಇದೆ. ನಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಪ್ಯೂರ್ ಒಂಥರ ನಾಟಿ ಹೀರೋ ಬೇಕಾಗಿತ್ತು ನಮಗೆ. ನಮ್ಮ ಒಂದು ಸೊಗಡಿನ ಹೀರೋ ಬೇಕಾಗಿತ್ತು. ಸದ್ಯಕ್ಕೆ ಅವ್ರು ಇರಲಿಲ್ಲ. ಈಗ ಆ ಪೊಸಿಷನ್ಗೆ ಗಿಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಅವನಿಗೆ ಒಂದು ಒಳ್ಳೊಳ್ಳೆ ಕತೆ ಮಾಡಿಟ್ಟಿದ್ದೀನಿ ನಾನು. ಅವ್ನಿಗೆ ಡೈಲಾಗ್ ಬರಿಬೇಕಾದಾಗಲೂ ನಾನು ಹಂಗೆ ಬರೆದಿದ್ದು. ಕಾಮಿಡಿ ಕಿಲ್ಲಡಿಗೆ ಹೋಗ್ಬೇಕಾದಾಗ ಆ ಡೈಲಾಗ್ ಬರೆದಿದ್ನಲ್ಲ, ಆ ಡೈಲಾಗ್ ವೈರಲ್ ಆಗಿದ್ದೇ ರೀತಿಯೇ ಬೇರೆ. ಈ ಜಾತಿ ಪ್ರೀಸೋನು ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀಸೋನು ರಾಜ್ಕುಮಾರ್ ಆಯ್ತಾನೆ ಅಂತ ಒಂದು ಡೈಲಾಗ್ ಬರೆದಿದ್ದೆ. ಇವತ್ತು ಖಂಡಿತ ಅವನು ಆ ಡೈಲಾಗಿಗೆ ಅರ್ಹ ಸರ್. ಅವನು ಆ ಡೈಲಾಗ್ ಅದು ಅಷ್ಟು ಚೆನ್ನಾಗಿದೆ. ಆ ಡೈಲಾಗ್ ಅವ್ನು ಬರದೆ ಈ ಒಂದು ಡೈಲಾಗು ನೀನು ನಮ್ಮ ಮನೆ ಮಾತು ಮಾಡುತ್ತೆ ಹೋಗಪ್ಪ ಅಂತ ಬರೆದೆ. ಇವತ್ತು ಹಂಗಾಗಿದೆ ಸರ್, ಖುಷಿ.